ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಆರೋಗ್ಯ, ನಾವು ಆರೋಗ್ಯವಾಗಿರೋದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಈ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಇದು ದಿನನಿತ್ಯದಲ್ಲಿ ನಾವು ಈ ಊಟ ನಿದ್ದೆ ಇನ್ನೊಂದು ಮತ್ತೊಂದು ಹೆಂಗಿದೆಯೋ ಅದ್ರ ಪ್ರಕಾರ ಈ ಆರೋಗ್ಯನ ಕಾಪಾಡಿಕೊಳ್ಳೋದು ಅವರವರ ಜವಾಬ್ದಾರಿ. ಅದನ್ನು ತುಂಬ ಇತ್ತೀಚೆಗೆ ತಿರಸ್ಕಾರದ ಮನೋಭಾವನೋ ಅಥವಾ ಸೋಮಾರಿತನದಿಂದನೋ ನಮ್ಮ ಆರೋಗ್ಯ ಸಮಸ್ಯೆಗಳು ನೂರೆಂಟಾಗ್ತಾ ಇದ್ದಾವೆ. ಕಾಲ ತಗ್ಗಟ್ಟಾಗಿ ನಮ್ಮ ಆರೋಗ್ಯ ಸಮಸ್ಯೆಗಳು ಬೇರೆ ಬೇರೆ ಆಗ್ತಾಯಿದೆ. ಕೆಲವಂತೂ ತುಂಬ ವಿಚಿತ್ರವಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊತಾ ಇದ್ದಾವೆ. ಇದಕ್ಕೆಲ್ಲ ಪರಿಹಾರ ನಾವೇ ಕಂಡುಕೋಬೇಕು, ಅವರವರೇ ಕಂಡುಕೋಬೇಕು. ಸ್ನೇಹಿತರೆ, ಆರೋಗ್ಯ ಅನ್ನೋದು ತುಂಬ ಪ್ರಾಮುಖ್ಯತೆ ಇದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ. ಮೊದಲನೇದಾಗಿ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡೋಣ. ನಾವು ದೈಹಿಕವಾಗಿ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ದೇಹ ಬಾಲಿಢವಾಗಿರಬೇಕು, ನಮ್ಮ ಅಂಗಾಂಗಗಳು ದಷ್ಟಪುಷ್ಟವಾಗಿ ಆರೋಗ್ಯವಂತಾಗಿರಬೇಕು. ಇದಕ್ಕೋಸ್ಕರ ನಾವು ನಿತ್ಯ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಸೈಸ್ ಬೇಕಾಗ್ತದೆ. ಜಿಮ್ಗೆ ಹೋಗ್ಬೋದು, ಅಥವಾ ಮನೆಯಲ್ಲೇ ಟ್ರೆಡ್ಮಿಲ್ಲೋ ಅಥವಾ ನಾವೇ ಸ್ವಂತ ವಿಧವಾದ ಎಕ್ಸಸೈಸ್ ವ್ಯಾಯಾಮಗಳನ್ನು ಮಾಡಿ, ವಾಕಿಂಗ್ ಮಾಡಿ, ಈ ಥರ ವಿಧ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ದೇಹದ ಚಲನೆಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇದನ್ನು ಎಲ್ಲರೂ ಪ್ರತಿನಿತ್ಯ ಮಾಡಬೇಕಾಗ್ತದೆ, ಒಂದಲ್ಲ ಒಂದು ರೀತಿಯಲ್ಲಿ. ಇದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಮಾನಸಿಕ ಆರೋಗ್ಯ ಇದು ಒಂದು ಸೂಕ್ಷ್ಮವಾದ ವಿಷಯ. ಇದನ್ನು ಕಾಪಾಡಿಕೊಳ್ಳೋದು ಬಲು ಕಷ್ಟ ಸಾಧ್ಯ. ಪ್ರತಿನಿತ್ಯ ಯೋಗ ಮಾಡಬೇಕಾಗ್ತದೆ, ಧ್ಯಾನ ಮಾಡಬೇಕಾಗ್ತದೆ, ಪ್ರಾಣಾಯಾಮ ಮಾಡಬೇಕಾಗ್ತದೆ. ಎಲ್ಲ ಸ್ವಲ್ಪ ಹೊತ್ತು ಎಲ್ಲ ಮಾಡ್ಕೊಂಡು ಟೈಮನ್ನು ಇಟ್ಕೊಂಡು ಮಾಡ್ಕೋಬೇಕಾಗ್ತದೆ. ನಾವು ತಿರುಗಾಡೋ ಜಾಗ, ನಾವು ಮಾತಾಡೋ ಮಾತುಗಳು, ನಾವು ಮಾಡೋ ಯೋಚನೆಗಳು, ನಾವು ನಮ್ಮ ಸ್ನೇಹಿತರು, ಈ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಆಮೇಲೆ ನಾವು ನಮ್ಮ ಚಟಗಳು ಏನೇನೋ ಇರ್ತವೆ, ಒಬ್ಬೊಬ್ರದ್ದು ಒಂಥರ. ಕೆಲವರು ಓದೋದಿರ್ಬೋದು, ಕೆಲವರು ಬರೆಯೋದಿರ್ಬೋದು, ಕೆಲವ್ರದ್ದು ಕೆಟ್ಟ ಚಟಗಳು ಅಂದರೆ ಸಿಗರೇಟು ಅಥವಾ ಧೂಮಪಾನ ಮಾಡೋದು ಅಥವಾ ಮತ್ತು ಬರುವ ಪದಾರ್ಥಗಳ ಸೇವನೆ ಮಾಡೋದು. ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಹದಗೆಡುತ್ತೆ. ಇದರಿಂದ ತುಂಬ ಪರಿಣಾಮ ಬೀಳುತ್ತೆ. ಇದರಿಂದ ನಮ್ಮ ಬಾಡಿ ಸೆಲ್ಸ್ಗೆ, ನಮ್ಮ ಮೈಂಡ್ಗೆ ತುಂಬ ತೊಂದರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಕೆಟ್ಟ ಚಟಗಳಿಂದ ದೂರ ಇರಬೇಕು. ಈ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಈಸಿ. ಅದನ್ನು ನಾವು ಈ ಒಳ್ಳೆಯ ಆಹಾರ, ಯೋಚನೆ ಅಥವಾ ಈ ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥದ್ರಿಂದ ನಾವು ಕಾಪಾಡ್ಕೋಬೋದು. ಸ್ನೇಹಿತರೆ, ಈ ಆಧ್ಯಾತ್ಮಿಕ ಅನ್ನೋದು ಇತ್ತೀಚೆಗೆ ಬಂದಿರುವ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ. ಇದು ತುಂಬ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಪ್ರತಿನಿತ್ಯ ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ದೇಳೋದು, ಮನೆಯಲ್ಲಿ ಪೂಜೆ ಮಾಡೋದಿರ್ಬೋದು, ಒಂದು ಒಳ್ಳೆ ದೇವರ ಶ್ಲೋಕನೋ ಮಂತ್ರಗಳನ್ನ ಪಠಣ ಮಾಡೋದು, ಒಂದು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದು, ಪುಣ್ಯಕ್ಷೇತ್ರಗಳಿಗೆ ಆವಾಗವಾಗ ವಿಸಿಟ್ ಕೊಡೋದು, ಈ ಥರ ಒಂದು ಸಾಧು ಸಂತರನ್ನು ಆಶೀರ್ವಾದ ತಗೊಳ್ಳೋದು, ದೊಡ್ಡವರ ಆಶೀರ್ವಾದ ತಗೊಳ್ಳೋದು. ಇವೆಲ್ಲ ಮಾಡೋದ್ರಿಂದ ದೇವರ ಅನುಗ್ರಹದಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇದರಲ್ಲಿ ಎರಡು ಮಾತಿಲ್ಲ. ಆಧ್ಯಾತ್ಮಿಕ ಆರೋಗ್ಯ ಅಂತೂ ಪ್ರತಿಯೊಬ್ಬರ ಜೀವನದಲ್ಲೂ ಪರಿಣಾಮ ಬೀಳುತ್ತೆ. ಅದನ್ನು ಪಾಲನೆ ಮಾಡೋದು ತುಂಬ ಅವಶ್ಯಕ. ಸ್ನೇಹಿತರೆ, ಇದೇ ರೀತಿ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೆ ಅನೇಕ ದಾರಿಗಳುಂಟು. ಯೂಶುವಲಾಗಿ ಇತ್ತೀಚೆಗೆ ಈ ಸಾಮಾಜಿಕ ಆರೋಗ್ಯನೂ ಬೇಕಾಗ್ತದೆ. ಈಗ ನಾವು ಏನೇ ಇಲ್ಲದೇ ಇದ್ರೂ ನಾವು ಅಕ್ಕಪಕ್ಕ ನಾವು ವಾಸಿಸೋ ಜಾಗದಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ
ಆಫೀಸ್ ಒಳಗಡೆ ಇರ್ಬೋದು, ಸುತ್ತಮುತ್ತ ಇರ್ಬೋದು, ಒಂದು ಸಾಮಾಜಿಕವಾಗಿ ಜನರ ಹತ್ರ ಒಂದು ಒಳ್ಳೆ ನಡವಳಿಕೆ ಇಡಬೇಕಾಗ್ತದೆ. ಕ ಕ ಕಂಡ ಸ್ನೇಹಿತರು ಅಥವಾ ಪರಿಚಯಿತರ ಒಂದು ಒಂದು ಒಳ್ಳೆ ನಗುಮುಖದಿಂದ ನೋಡೋದು, ಮಾತಾಡೋದು, ಅವ್ರಿಗೂ ಒಂದು ಒಳ್ಳೆ ಮಾತಿನಿಂದ ವಿಷಯಗಳನ್ನು ಮಾತಾಡ್ಕೊಳ್ಳೋದು, ಆವಾಗವಾಗ ಜೊತೆಯಲ್ಲಿ ಮಾತಾಡೋದು, ವಾಕಿಂಗ್ ಹೋಗೋದು, ಒಳ್ಳೆಯ ವಿಷಯಗಳ ಬಗ್ಗೆ ಕಾಲಕ್ಕೆ ಅವ್ರ ಜೊತೆಲಿ ಡಿಸ್ಕಸ್ ಮಾಡೋದು, ಮಾತುಕತೆ ಮೂಲಕ ಒಂದು ಸ್ನೇಹಿತರನ್ನ ಭೇಟಿ ಆಗೋದು, ನೆಂಟರಿಷ್ಟರನ್ನ ಭೇಟಿ ಆಗೋದು, ಅವ್ರ ಮನೆಗಳಿಗೆ ನಾವು ಹೋಗೋದು, ನಮ್ಮ ಮನೆಗಳಿಗೆ ಅವರು ಬರೋದು, ಇದು ಒಂದು ಸಾಮಾಜಿಕವಾಗಿ ತುಂಬ ಅವಶ್ಯಕ ಇದೆ. ಊರಿನ, ದೇಶದ ಒಂದು ವಿಷಯಗಳ ಬಗ್ಗೆ ಒಂದು ಸುಸೂತ್ರವಾಗಿ ಡಿಸ್ಕಸ್ ಮಾಡೋದು. ಇದರಿಂದ ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಅಕ್ಕಪಕ್ಕ ಇರೋರು ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ಕೋಬೋದು. ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀಳುತ್ತದೆ. ಕಾಲಕ್ಕೆ ತಗ್ಗಟ್ಟಾಗಿ ಈಗ ನಮ್ಮ ಆರೋಗ್ಯ ಸಮಸ್ಯೆಗಳು ನಾವೇ ಎಷ್ಟೋ ಪರಿಹಾರ ಮಾಡ್ಕೋಬೋದು. ನಮ್ಮ ಕೈಲಿ ಆಗಲಿಲ್ಲ, ನಮಗೆ ಆರೋಗ್ಯ ನಮ್ಮ ಮಿತಿ ಮೀರಿದಂದರೆ ಇತ್ತೀಚೆಗೆ ತುಂಬ ಮೆಡಿಸಿನ್ ಅಡ್ವಾಂಟೇಜ್ ಆಗಿದೆ. ಒಳ್ಳೆ ಡಾಕ್ಟ್ರುಗಳಿದ್ದಾರೆ. ಇವಾಗ ನಾವು ಕಂಡಿರೋ ಹಾಗೆ ಎಲ್ಲಿ ನೋಡಿದ್ರು ಮೆಡಿಕಲ್ ಶಾಪ್ಗಳು, ಡಾಕ್ಟ್ರುಗಳು, ಹಾಸ್ಪಿಟ್ಲ್ಗಳು ಯಥೇಚ್ಛವಾಗಿ ಎಲ್ಲ ಇದಕ್ಕಿದೆ. ಅದರಲ್ಲೂ ಸುಮಾರು ವಿಭಾಗಗಳಿದ್ದಾವೆ. ಅದಕ್ಕೆ ತಗ್ಗಾಗಿ ನಾವು ಅವರ ಸಲಹೆ ಸೂಚನೆಗಳು, ಮಾರ್ಗದರ್ಶನ ಪಡೆದು ನಮ್ಮ ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡು ನಾವು 100 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಬದುಕಲು ತುಂಬ ಅವಕಾಶ ಇದೆ. ಇದೆಲ್ಲ ನಾವು ಸದುಪಯೋಗ ಪಡ್ಕೊಂಡು ನಾವು ಒಳ್ಳೆಯ ಆರೋಗ್ಯವಂತರಾಗಿ ನಮ್ಮ ಸಬ್ಜೆಕ್ಟ್ ಅಂದರೆ ನಮ್ಮ ಥೀಮ್ ಏನಂದರೆ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಇದಕ್ಕೆ ಒಳ್ಳೆಯ ಸಹಕಾರ ಆಗುತ್ತೆ ನಮ್ಮ ಆರೋಗ್ಯ. ಸ್ನೇಹಿತರೆ, ಆರೋಗ್ಯವೇ ಮಹಾಭಾಗ್ಯ. ಇದು ಮಾತಾಡಲು ಹೋದರೆ ಎಷ್ಟು ಬೇಕಾದರೂ ಮಾತಾಡ್ಬೋದು. ನಮ್ಮ ಕಡೆಯಿಂದ ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನ ಬೇಕಾದರೆ ನನ್ನ ಮೊಬೈಲ್ ನಂಬರಾದ 9448356657 ಇಲ್ಲಿ ವಾಟ್ಸಪ್ ಮೂಲಕ ಭೇಟಿ ಆಗ್ಬೋದು, ಕಾಂಟ್ಯಾಕ್ಟ್ ಆಗ್ಬೋದು. ಸ್ನೇಹಿತರೆ, ನೀವು ಏನೇ ಸಾಧನೆ ಮಾಡಿ, ಹೆಂಗೆ ಜೀವನ ಮಾಡಿ, ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಇಲ್ಲ ಅಂದರೆ ನಮ್ಮ ಜೀವನ ದಿನ ತುಂಬ ತೊಂದರೆಯಲ್ಲಿರ್ತದೆ. ಆದ್ದರಿಂದ ನಾವೆಲ್ಲರೂ ಇವತ್ತಿನಿಂದ ನಾವು ಆರೋಗ್ಯವನ್ನು ಸೂಕ್ತವಾಗಿ ಆರೋಗ್ಯ ಕಡೆ ಗಮನ ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು, ಆರೋಗ್ಯವೇ ಮಹಾಭಾಗ್ಯ ಅಂದುಕೊಂಡು ಬೇರೆ ವಿಷಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ನಮ್ಮ ಆರೋಗ್ಯಕ್ಕೂ ಪ್ರಾಮುಖ್ಯತೆ ಕೊಟ್ಟು ಇದನ್ನು ನಾವು ಕಾಪಾಡಿಕೊಂಡು ಸಂತೋಷವಾಗಿ ನಗುನಗ್ತಾ ಇರಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಆರೋಗ್ಯವೇ ಮಹಾಭಾಗ್ಯ. ಮತ್ತೊಮ್ಮೆ ಸ್ನೇಹಿತರೆ, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.